हेमंत बिस्वा के है धिक्कार। मुर्दाबाद मुर्दाबाद आरएसएस मुर्दाबाद 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 आरएसएस मुर्दाबाद। ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ ಮುಖ್ಯಮಂತ್ರಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಸ್ವಾಸ್ ಅವರು ಏನು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯನ್ನ BJP ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ಸಹಿಸಕ್ಕಾಗದೆ ಅವ್ರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನ ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂಥ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನ ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದಾವೆ ಎಲ್ಲ ಜನರಿಗೆ, ಎಲ್ಲ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂತ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂತಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ. ಸ್ವಾಮಿ ಅವರು ಏನಿದ್ದಾರೆ, ಅವರು BJP RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ, ತಲೆ ಮೇಲೆ RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ ಅವರು ಒಬ್ಬ ದಲಿತ ಕುಟುಂಬದವರಾಗಿದ್ರು. ಅವರು ದಲಿತ ಪರವಾಗಿದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನ ಫಾಲೋ ಮಾಡ್ತಕ್ಕಂಥವ್ರಾಗಿರ್ಬೋದು. ಯಾವತ್ತಿನ ದಿವಸ ಅವ್ರು RSS ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡ್ರು, ಅವತ್ತಿನಿಂದ RSS ಐಡಿಯಾಲಜಿ ಏನಿದೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳಕ್ಕೆ. ಅಸ್ಸಾಂ ಏನ್ ಮುಖ್ಯಮಂತ್ರಿ ಇದ್ದಾನಲ್ಲ, ಅವ್ರಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಿದ್ದಾರಂತ. ಅಸ್ಸಾಂ ಮುಖ್ಯಮಂತ್ರಿಯವರೇ, ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಭಾರತ ದೇಶದ ಪ್ರಧಾನ ಮಂತ್ರಿ ಹೆದರ್ತಾರೆ, ಭಾರತ ದೇಶದ ಗೃಹ ಮಂತ್ರಿ ಹೆದರ್ತಾರೆ. ಮಲ್ಲಿಕಾರ್ಜುನ ಸಾದಾ ವ್ಯಕ್ತಿ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾದಾ ವ್ಯಕ್ತಿ ಅಲ್ಲ. ಮಲ್ಲಿಕಾರ್ಜುನ್ ಸಾಹೇಬ್ರು ಏನಾದರೂ ಒಂದು ಇಡೀ ಭಾರತದಲ್ಲಿ ಏನಾದರೂ ನಮಗ್ ಆಹ್ವಾನ ಕಟ್ರೆ ದಲಿತರಿಗೆ, ನೀನು ಅಸ್ಸಾಂದಾಗ ಉಳಿಯೋದಿಲ್ಲ ಅಂತ ಸಾಹೇಬರು ಇವತ್ತಿನ ನಮ್ಮ ಸಮಾಜದಲ್ಲಿ, ಇಡೀ ಭಾರತ ದೇಶದಲ್ಲಿ ಅವ್ರ ಹೆಸರಿದೆ. ಅದಕ್ಕಾಗಿ ಏನು ಎದ್ದೋ ಮಾತಾಡಕ್ ಹೋಗ್ಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಭಾರತದಲ್ಲಿ ಸೆಕೆಂಡ್ ಖರ್ಗೆ ಸಾಹೇಬರ್ ಅಂತಾರೆ. ಸಾರಿ, ಮಲ್ಲಿಕಾರ್ಜುನ್ ಖರ್ಗೆಗೆ ಭಾರತದಲ್ಲಿ ಸೆಕೆಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ದಲಿತ ಜನ. ಅದಕ್ಕಾಗಿ ಅಸ್ಸಾಂ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು, ಯಾರಿಗೆ ಏನ್ ಮಾತಾಡಬೇಕು, ಯಾರಿಗೆ ಹೆಂಗ್ ಮಾತಾಡಬೇಕು. ನಮ್ದು ಏನ್ರಿ ಆಸ್ತಿ ಅದಲ್ಲ, ಬಾಬಾ ಸಾಹೇಬ್ ನಂತರ ಖರ್ಗೆ ಸಾಹೇಬ್ರೆ ದೇಶದಲ್ಲಿ. ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡ್ಬೇಕು. ನೀವೆಲ್ಲ RSS ತೇಲಿ, ಬಜರಂಗ್ ದಳದ ತೇಲಿ, ವಿಶ್ವ ಹಿಂದೂ ಪರಿಷತ್ ತೇಲಿ ನಡೆಯಲ್ಲ. ನೀವೇನ್ ಬಿ ನಾಟಕ ಮಾಡ್ಬೇಕಾದ್ರೆ ನಡೆಯಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ರ ಜನ ನಿನಗ್ ಗೊತ್ತಿದೆ ಭೀಮಾ ಕೋರೆಗಾಂವ್ ಏನಿದೆ ಅಂತ. ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏನಾದ್ರು ನಿನ್ ಇನ್ನೊಂದು ಏನ್ರಿ ನಿನ್ಗೆ ಅಂದ್ರೆ ಇಡೀ ದೇಶ ತುಂಬೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಮಾತಾಡೋದು ಬಿಡ್ರಿ. ಅನೇಕ BJPಯಲ್ಲಿ ಅನೇಕ ವಾಜಪೇಯಿದವರು ಇಸ್ ಅ ಗ್ರೇಟ್ ಇದ್ರು BJPದಲ್ಲಿ. ವಾಜಪೇಯಿ ಹಂಗಾಗದು ನೀವು ಕಲಿಬೇಕು. ನೀವೆಲ್ರಿ ಯದೋ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹೆಸರು ಮಸಿಬಳಂತ ಕೆಲಸ ಮಾಡ್ದಿ ಮುಂದೆ ನಾವು ಅಸ್ಸಾಂಗೂ ಕೂಡ ಬರ್ಬೇಕಾಗ್ತದೆ, ಗುಲ್ಬರ್ಗದಿಂದ ಅಸ್ಸಾಂ ಕೂಡ. ಅದಕ್ಕಾಗಿ ಎಚ್ಚೆತ್ತಿಂದ ಇರ್ಬೇಕಾಗ್ತದೆ. ನೀವು ಹಿಂಗೆ ಮಾಡಿ ನಿಮ್ ತಲೆಯಾಗಿ ಇಟ್ಕೋ ಬಿಡ್ರಿ. ನೀವು ಏನಿದ್ದೀರಪ್ಪ, ಓದ್ರಿ, ಕಾನೂನು ಓದ್ರಿ, ಪುಸ್ತಕ ಓದ್ರಿ, ಬಾಬಾ ಸಾಹೇಬ್ರ ಸಂವಿಧಾನ ಓದ್ರಿ. ಇದ್ದು ಬಿದ್ದು ಎಲ್ಲ ಖರ್ಗೆ ಸಾಹೇಬ್ರಿಗೆ, ಅವ್ರ ಮಗನಿಗೆ ಪ್ರಿಯಾಂಕ್ ಖರ್ಗೆಗ ಏನ್ ಪ್ರಿಯಾಂಕ್ ಖರ್ಗೆಗ ಏನ್ ಬಿ ಮಾತಾಡ್ತೀರಿ ಮನಸ್ ಬಂದಂಗ ಯಾಕೆ ಮಾತಾಡ್ತೀರಿ ನೀವು ಏನು ಅವ್ರು ನೀವು RSS ದವರು ನಿಮ್ದು ರಿಜಿಸ್ಟರ್ ಇಲ್ಲ, ಏನಿಲ್ಲ. ನಾಗ್ಪುರದಾಗ ಈ ವರ್ಷ ನಿಮ್ದು ಆಟನೇ ನಡೆದಿಲ್ಲ. ನಾವು ಅಲ್ಲೇ ಇದ್ದೀವಿ ದೀಕ್ಷಾ ಭೂಮಿ ಬಲ್ಲಿ. ಅದಕ್ಕಾಗಿ ಇವೆಲ್ಲ ಬಿಡ್ರಿ. RSS ದವರಾಗ್ಲಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳದವರಾಗ್ಲಿ, ಇವೆಲ್ಲ ನೌಟಂಕಿ ಆಟ ಬಂದ್ ಮಾಡ್ಬೇಕು. ಮತ್ತೇನು ಗುಲ್ಬರ್ಗದಿಂದ ಇದು ಸಿರಿಪ್ ನಾವು ಎಲ್ಲ ಪ್ರೋಗ್ರಾಮ್ ಹೋಗಳೆಲ್ಲ ಜಮಾ ಆಗಿದೆವು. ಹಂಗೊಂದ್ ವೇಳೆ ರ್ಯಾಲಿ ಮಾಡ್ಬೇಕಾದ್ರೆ ಗುಲ್ಬರ್ಗ ಪೂರಾ ಬಂದಿರ್ತದೆ. ನೀವ್ ಎಚ್ಚರದಿಂದ ಇರ್ಬೇಕು ಅಸ್ಸಾಂ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್.